ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಂಕೀಸ್ ವ್ಲಾಗ್ಸ್. ಇವತ್ತು ನಮ್ಮ ಚಾನಲಲ್ಲಿ ಗಿಣ್ಣು ಹೇಗೆ ಮಾಡೋದು, ಅದು ತುಂಬ ಈಸಿ ಸ್ಟೆಪ್ಸಿಂದ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅರ್ಧ ಲೀಟ್ರ್ ಹಾಲು ತೊಗೊತಿದ್ದೀನಿ ನಾನಿಲ್ಲಿ. ನಿಮಗೆ ಡೈರಿಯಲ್ಲಿ ಸಿಗುತ್ತೆ ಅಂದರೆ ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಪ್ಯಾಕೆಟ್ ಹಾಲನ್ನ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಹಾಲಾದ್ರೂ ಹಸಿಯಾಗಿರಬೇಕು, ನೀವು ಬೇಯಿಸ್ಬಿಟ್ಟು ಯೂಸ್ ಮಾಡಬಾರ್ದು. ನಾನಿಲ್ಲಿ ಅರ್ಧ ಲೀಟ್ರ್ ನಾರ್ಮಲ್ ಹಾಲು ತೊಗೊಂಡಿರೋದ್ರಿಂದ ಇದಕ್ಕೆ ನಾನು ಒಂದು ಗ್ಲಾಸಲ್ಲಿ ಅರ್ಧದಷ್ಟು ಗಿಣ್ಣು ಹಾಲನ್ನ ತೊಗೊತಿದ್ದೀನಿ. ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತಂದರೆ 1/4 ಥರ ಮೆಜರ್ ಮಾಡ್ಕೊಳ್ಳಿ. ಲೈಕ್ 4 ಪಾರ್ಟಲ್ಲಿ ನೀವು ನಾರ್ಮಲ್ ಹಾಲು ತೊಗೊಂಡ್ರೆ 1 ಪಾರ್ಟ್ ಅದರಲ್ಲಿ ಗಿಣ್ಣು ಹಾಲಾಗಿರಬೇಕು, ಆ ಥರ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ, ಅಂದರೆ ಉಂಡೆ ಬೆಲ್ಲನ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಬೆಲ್ಲದ ಪೌಡರ್ ಇದ್ದರೆ 1 ಕಪ್ಪಷ್ಟು ಬೆಲ್ಲದ ಪೌಡರ್ನ ಯೂಸ್ ಮಾಡ್ಬೋದು. ಬೆಲ್ಲದ ಪೌಡರ್ ಇಲ್ಲ ಅಂದರೆ ಉಂಡೆ ಬೆಲ್ಲನ ನೀವು ಜಜ್ಜಿಬಿಟ್ಟು ಹಾಕೊಬೋದು, ಅಥವಾ ನಾರ್ಮಲ್ ಬೆಲ್ಲನೂ ಹಾಕೊಬೋದು, ಅದು ನಿಮ್ಮ ಇಷ್ಟ. 3 ಏಲಕ್ಕಿನ ಜಜ್ಜಿಬಿಟ್ಟು ನಾನಿಲ್ಲಿ ಹಾಕೊತಿದ್ದೀನಿ. ಇದಿಷ್ಟನ್ನು ಹಾಕಿ ನೀವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಟ್ಬಿಡ್ಬೇಕು. ಬೆಲ್ಲ ಅದಾಗದೆ ಕರಗಬೇಕು. ನಿಮಗೆ ಬೇಯೋದಕ್ಕೆ ನೀವು ಹಾಗೆ ಇಟ್ಬಿಟ್ರೆ ನಿಮಗೆ ಮಧ್ಯದಲ್ಲಿ ಬೆಲ್ಲ ಸಿಗುತ್ತೆ. ಸೊ ನೀವು ಇದನ್ನು ಸ್ವಲ್ಪ ಕರಗಿಸಿ ಆಮೇಲೆ ನೀವು ಬೇಯೋದಕ್ಕೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಬೆಲ್ಲ 90% ಕರಗಿದೆ ಅಂತ ಅನ್ನುವಾಗ ಸ್ವಲ್ಪ ಟೇಸ್ಟ್ ನೋಡಿ. ನಿಮಗೆ ಸ್ವೀಟ್ ಸಾಕು ಅಂತ ಅನ್ಸಿದ್ರೆ ಡೈರೆಕ್ಟಾಗಿ ನೀವು ಕುಕ್ ಮಾಡೋದಕ್ಕೆ ಇಡ್ಬೋದು, ಅಥವಾ ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಒಂದು ಕುಕ್ಕರ್ಗೆ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಫಸ್ಟ್ ನೀವು ಪ್ಲೇಟ್ ಇಡಬೇಕು, ಅಥವಾ ನಿಮಗೆ ಪಾತ್ರೆಗಳನ್ನ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಬರುತ್ತೆ, ಅದನ್ನು ಬೇಕಾದರೂ ಇಡ್ಬೋದು. ನಾನು ಸ್ಟ್ಯಾಂಡ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಪ್ಲೇಟನ್ನ ಇಟ್ಟಿದ್ದೀನಿ. ಪ್ಲೇಟ್ ಮೇಲೆ ನೀವು ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ತಪ್ಪಲೆನ ಇಡಬೇಕು. ಇಟ್ಬಿಟ್ಟು ವಿಷಲ್ ಹಾಕಬಾರ್ದು. ವಿಷಲ್ ಹಾಕದೆ ಕ್ಯಾಪ್ ಹಾಕಿ ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ನೀವು ಬೇಯಿಸ್ಕೊಬೇಕು. ಆ ಥರ ಬೇಯಿಸ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಸೈಡಲ್ಲಿ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಯಾರೋ ಕಳ್ಬೇಕು ತಿನ್ಬಿಟ್ಟಿದ್ದಾರೆ. ಸೊ ಫೈನಲ್ ಲುಕ್ ಈ ಥರ ಬರ್ತಿದೆ, ಏನು ಅನ್ಕೊಂಬೇಡಿ. ನೋಡಿ, ನಾವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡೋದ್ರಿಂದ ನಾವು ಚಾಕಲ್ಲಿ ಕಟ್ ಮಾಡ್ತಾ ಇದ್ರು ಚಾಕಿಗೆ ಏನು ಅಂಟ್ಕೊಂತಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೀವು ಪರ್ಫೆಕ್ಟಾಗಿ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ಈ ಥರ ಒಂದು ಪರ್ಫೆಕ್ಟ್ ಗಿಣ್ಣು ಮಾಡಿಕೊಂಡು ತಿನ್ಬೋದು ನೀವು. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ಮಕ್ಳಿಗೂ ಒಳ್ಳೆಯದು, ಮನೆಯವ್ರಿಗೆಲ್ಲ ಕೊಡ್ಬೋದು. ನಾನು ಸ್ವಲ್ಪ ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ನಾನು ಆಫೀಸಿಗೆ ತೊಗೊಂಡೋಗಿದ್ದೆ. ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಅವರ ಒತ್ತಾಯದ ಮೇರೆಗೆ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಇನ್ನೊಂದ್ಸಲ ಇದು ಮಾಡಿರೋದು. ಓಕೆ, ನಾನಿವತ್ತು ಇದನ್ನ ನನ್ನ ಫ್ರೆಂಡ್ಸ್ ಕೊಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬೆಂಗಳೂರಲ್ಲೆಲ್ಲ ನಿಮಗೆ ಗಿಣ್ಣು ತಿನ್ನೋದಕ್ಕೆ ಸಿಗೋದೇ ಇಲ್ಲ. ಸೊ ನಮಗೆಲ್ಲ ಬೆಂಗಳೂರಲ್ಲಿ ಇರೋರಿಗೆಲ್ಲ ಗಿಣ್ಣು ಅಂದರೆ ತುಂಬ ಇಷ್ಟ ಇರುತ್ತೆ. ಯಾವಾಗಲೂ ಅದೊಂಥರ ಅಪರೂಪಕ್ಕೆ ಸಿಗೋದು, ವರ್ಷದಲ್ಲಿ ಒಂದ್ಸಲ. ಅದೂ ಡೌಟೇ ಕೆಲವೊಬ್ರಿಗೆ. ನಿಮ್ಗೇನಾದರೂ ಗಿಣ್ಣು ಹಾಲು ಸಿಕ್ಕಿದ್ರೆ ನಿಮಗೆ ಮಾಡೋಕ್ಕೆ ಬರಲ್ಲ ಅಂತ ಬೇಡ ಅಂತ ಹೇಳಬೇಡಿ. ಈ ರೆಸಿಪಿನ ಟ್ರೈ ಮಾಡಿ, ಡೆಫಿನೆಟ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್. ಹೇಗಿದೆ ಚಂದನ? ಫಾರ್ ವಾಚಿಂಗ್. ಚಂದನ ಹೇಗಿದೆ? ಸೂಪರ್. ಈ ವಿಡಿಯೋ ನೋಡ್ತಿರೋರು ಯಾರಿಗೆಲ್ಲ ಗಿಣ್ಣು ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ, ನೋಡೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್.